ಸ್ವಾತಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತ ಭಾವಿಸ್ತಾ. ಸ್ವಾತಿ ಅವರೇ, ಈಗ ಏರ್ಪೋರ್ಟ್ ವಿಚಾರ ಮಾತನಾಡ್ತಾ ಇದ್ವಿ. ಕನಕಪುರ ರೋಡ್ ನಲ್ಲಿ ಇರ್ತಕ್ಕಂತ ಕೆಚೂಡನಹಳ್ಳಿ ಕೂಡ ಒನ್ ಆಫ್ ದ 3 ಯಾವ್ದೋ ಜಾಗಗಳನ್ನ ಗುರುತು ಮಾಡಿದ್ದಾರೆ. ಅದ್ರಲ್ಲಿ ಒನ್ ಆಫ್ ದ ಜಾಗ ಈ ಕೆಚೂಡನಹಳ್ಳಿ. ಬಟ್ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕಾಳಜಿಯನ್ನ ವ್ಯಕ್ತಪಡಿಸಿ ಹೇಳಿರೋದು ಏನಲ್ಲಿ? ಬಲವಂತದ ಭೂಸ್ವಾಧೀನ ಆಗಬಾರದು, ಅಲ್ಲಿನ ಜನರನ್ನ, ರೈತರನ್ನ ಒಕ್ಕಲೆಬ್ಬಿಸಬಾರದು. ಕನಕಪುರ ರೋಡಲ್ಲಿ ಕೆಚೂಡನಹಳ್ಳಿಯಲ್ಲಿ ಇರ್ತಕ್ಕಂಥ ರೈತರ ಬಗ್ಗೆ ಇರೋ ಕಾಳಜಿ ಬಿಡದಿ ಭಾಗದಲ್ಲಿ ಯಾಕೆ ಬರ್ತಿಲ್ಲ? ಜನ ಕೇಳ್ತಾ ಇರೋದು. ಮತ್ತವ್ರೆ, ಮಾನ್ಯ ಬಿಜೆಪಿ ವಕ್ತಾರರು ಚಂದ್ರಶೇಖರ್ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಶಿರಾದಲ್ಲಿ ಏರ್ಪೋರ್ಟ್ ಮಾಡ್ಬಿಡಿ ಅಂತ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಆ ಊರಿಗೆ ಪಕ್ಕದಲ್ಲಿರುವಂತಹ ತುಮಕೂರಲ್ಲಿರುವಂತಹ ಏನೋ ಓಡಾಡ್ಕೊಂಡು ಬರುವಂತಹ ಊರಿಗೆ ಸೇರುವಂತಹ ಚಂದ್ರಶೇಖರ್ ಅವರೇ ಶಿರಾದಲ್ಲಿ ಏರ್ಪೋರ್ಟ್ ಮಾಡಿದ್ರೆ ಆ ಏರ್ಪೋರ್ಟ್ ಅನ್ನ ಬಳಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಕೂಡ ಅದರದೇ ಪ್ರಾಶಸ್ತ್ಯ ಅಂತ ಇರುತ್ತೆ ಮೇಡಮ್. ಆಯ್ತು, ಗೊತ್ತಿದೆ ಆಯ್ತಾ. ಆದ್ರೆ ಎಲ್ಲದಕ್ಕೂ ಒಂದು ಫೀಸಿಬಿಲಿಟಿ ಅನ್ನೋದಿರುತ್ತೆ ಸ್ಮಿತಾ ಅವ್ರೆ. ಎಲ್ಲೋ ತಗೊಂಡು ಹೋಗಿ ನಾನು ಏರ್ಪೋರ್ಟ್ ಮಾಡ್ಬಿಟ್ಟೆ, ಎಲ್ಲೋ ತಗೊಂಡು ಹೋಗಿ ನಾನು ಇನ್ನೇನೋ ಮಾಡ್ಬಿಟ್ಟೆ. ಶಿವಮೊಗ್ಗಕ್ಕೆ ಇವತ್ತಿನ ದಿನ ನಾವು ಏರ್ಪೋರ್ಟ್ ತಗೊಂಡ್ ಬಂದಿದ್ದೀರಿ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರ ಬಹಳ ದೊಡ್ಡ ಕೊಡುಗೆ, ನನಗೆ ಅದ್ರ ಬಗ್ಗೆ ಅಪಾರವಾದಂತಹ ಗೌರವ ಇದೆ. ಆದ್ರೆ ಇವತ್ತಿನ ದಿನ ಎಷ್ಟು ಜನ ಓಡಾಡ್ತಾ ಇದಾರೆ ಅಂತ ಉಡಾನ್ ಸ್ಕೀಮ್ ಅಲ್ಲಿ ಸ್ವಲ್ಪ ಇರ್ರಿ. ಉಡಾನ್ ಸ್ಕೀಮ್ ಇಂದ ಸಿಕ್ಕಾಪಟ್ಟೆ ಉಡಾನ್ ಸ್ಕೀಮ್ ಇಂದ ತಾವು ಇಡೀ ದೇಶದಲ್ಲಿ ಸಿಕ್ಕಾಪಟ್ಟೆ ಏರ್ಪೋರ್ಟ್ ಗಳನ್ನ ತಗೊಂಡ್ ಬಂದಿದ್ರಿ ಈ ದೇಶದಲ್ಲಿ. ಅದು ಎಲ್ಲೆಲ್ಲಿ ಚಾಲ್ತಿಯಲ್ಲಿದೆ? ಬೆಂಗಳೂರಿನ ಸುತ್ತಮುತ್ತಲನ್ನ ಹೊರತುಪಡಿಸಿ ನೀವು ಎಲ್ಲೇ ಏರ್ಪೋರ್ಟ್ ಅನ್ನ ಮಾಡಿದ್ರು ಅದೆಲ್ಲವೂ ಕೂಡ ಇವತ್ತಿನ ದಿನ ಕೇಂದ್ರ ಸರ್ಕಾರದ ಉಡಾನ್ ಸ್ಕೀಮ್ ನ ಫೇಲ್ಯೂರ್. ಇದು ಕೂಡ ಹಾಗೆ ಆಗುವಂತದ್ದು, ಇದು ಕೂಡ ಹಾಗೆ ಆಗುವಂತದ್ದು. ಪ್ರಪೋಸ್ಡ್ ಲ್ಯಾಂಡ್ ಅಥವಾ ಇಲ್ಲಿ ಆಗಬಹುದು ಅಂತ ಚಿಂತನೆ ಮಾಡಿರೋ ಜಾಗದಲ್ಲಿ ಮಾತ್ರ ಯಾರನ್ನೂ ಬಲವಂತವಾಗಿ ಒಕ್ಕಲೆಬ್ಬಿಸಬೇಡಿ ಅಂತ ಹೇಳ್ತಿರೋ ಡಿ.ಕೆ. ಶಿವಕುಮಾರ್ ಅವರು ಬಿಡದಿ ಭಾಗದಲ್ಲಿ ಮಾತ್ರ ಯಾಕೆ ಹಠಕ್ ಬಿದ್ದಿದ್ದಾರೆ ಅನ್ನೋದು. ನಾವ್ ಎಲ್ ಮೇಡಮ್ ಬಲವಂತ ಒಕ್ಕಲೆಬ್ಬಿಸ್ತಾ ಇದೀವಿ? ಇವತ್ತಿನ ದಿನಾನು ಸುನಿಲ್ ಅವ್ರು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು ಅಲ್ಲಿ ಕೂತ್ಕೊಂಡು. 1000 ಎಕರೆ ಆಲ್ರೆಡಿ ಕಳೆದ ವರ್ಷದಿಂದ ಈ ವರ್ಷ ಮಾರಾಟ ಆಗಿದೆ ಅಂತ. ನಾನು ಅಲ್ಲಿರುವಂತ ರೈತರ ಹತ್ರ ಮಾತಾಡಿದೀನಿ. ಜನ ಅದು ಅವ್ರ ವೈಯಕ್ತಿಕ, ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಅವ್ರು ಅದಕ್ಕೆ ಮಾರಾಟ ಮಾಡಿದ್ರು ಅಂದಿದ ತಕ್ಷಣ ಸರ್ಕಾರ ಕೊಡ್ಬೇಕು ಅನ್ನೋದಿಲ್ಲ. ಕಾರ್ ತಗೊಳ್ಳೋದಕ್ಕೆ ಇವತ್ತಿನ ದಿನ ಜನ ಭೂಮಿನ ಮಾರ್ತಾ ಇದಾರೆ. ಮಕ್ಕಳು ಎಜುಕೇಶನ್ ಫೀಸ್ಗೆ ಇವತ್ತಿನ ದಿನ ಜನ ಭೂಮಿಗಳನ್ನ ಮಾರ್ಕೋತಾ ಇದಾರೆ. ಆಲ್ಮೋಸ್ಟ್ 30 to 40% ಇದ್ದಾರೆ. ಖಂಡಿತವಾಗ್ಲೂ ಇದ್ದಾರೆ, ಖಂಡಿತವಾಗ್ಲೂ ಇದ್ದಾರೆ. ಇಲ್ಲ ಇದ್ರದ್ದು ಒಂದ್ ಸರ್ವೆ ನಡಿಬೇಕಾಗಿದೆ. ದಯಮಾಡಿ ಮಾಡಿ ಇದ್ರ ಬಗ್ಗೆನೂ ಒಂದ್ ಸರ್ವೆ ನಡಿಬೇಕಾಗಿದೆ ಆಯ್ತಾ. ಮಕ್ಕಳು ಮದುವೆ ಮಾಡೋದಕ್ಕೆ ಇವತ್ತಿನ ದಿನ ರೈತರು ಭೂಮಿ ಮಾರ್ತಾ ಇದಾರೆ. ಹಾಗಂತ ಅವರ ಅನಿವಾರ್ಯತೆಗೆ ಮಾರ್ತಾ ಇದ್ರು, ಅವಶ್ಯಕತೆಗೆ ಮಾರ್ತಾ ಇದ್ರು, ವಾಟ್ ಎವರ್ ಇಟ್ ಇಸ್. ಇವತ್ತಿನ ದಿನ ಮಾರಾಟ ಮಾಡ್ತಾ ಇರುವಂತಹ ರೇಟ್ಗಿಂತ ದುಪ್ಪಟ್ಟು ರೇಟ್ ಇವತ್ತಿನ ದಿನ ಸರ್ಕಾರ ಕೊಟ್ಟು ಅವ್ರಿಗೆ ಹತ್ತಿರ ತೆಗೆದುಕೊಳ್ತಾ ಇದೆ. ರೈತರು ಮಾರಾಟ ಮಾಡ್ತಾ ಇಲ್ಲ ಅಂತ ಇಲ್ಲ, ರೈತರು ಕೇವಲ ಕೃಷಿ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಇಲ್ಲ. ನೋಡ್ಕೊಂಡ್ ಬಂದಿದ್ದೀರಾ ನೀವು? ನೋಡ್ಕೊಂಡ್ ಬಂದಿದ್ದೀರಾ ಇದೇ ಒಕ್ಕಲಿಗ ಸಮುದಾಯದ ರಾಜಗೌಡ್ರ ಸಮಯ ಇದೇ ಒಕ್ಕಲಿಗ ಸಮುದಾಯದ ಬಳಿಯಲ್ಲಿ ಪೆನ್ನು ಪೇಪರ್ ಕೇಳಿದ್ರು ಡಿ.ಕೆ. ಶಿವಕುಮಾರ್ ಅವರು. ಈಗ ಒಕ್ಕಲಿಗ ಸಮುದಾಯ ಅಥವಾ ರೈತಾಪಿ ವರ್ಗದ ಭೂಮಿಯನ್ನ ಇಸ್ಕೊಳ್ಳಕ್ಕೆ, ಕಸ್ಕೊಳ್ಳಕ್ಕೆ ಈ ಪೆನ್ನು ಪೇಪರ್ ಬಳಕೆ ಆಗ್ತಿದ್ಯಾ ಅನ್ನೋ ಅನುಮಾನ ನಿಮಗ್ ಬಂದಿದ್ದು, ಮಾಧ್ಯಮಕ್ಕೆ ಬಂದೈತೆ ಅಂದ್ರೆ ಜನತೆಗೆ ಬಂದಿದೆ ಅಂತಾನೆ ಉತ್ತರ. ಪಾಪ ಈಗ ಲಿಂಗೇಗೌಡರು ಮಾತಾಡ್ತಾ ಹೇಳಿದ್ರು, ಮೇಕೆದಾಟ್ ಕಟ್ತೀನಿ ಎಂದವರು ಇವತ್ತು ಮೇಕೆದಾಟಿಗೆ ನೀರ್ ಹರಿಯುತ್ತಲ್ಲ ಆ ಜಾಗನೇ ಮುಚ್ಲಿಕ್ಕೆ ಹೊರಟಿದ್ದಾರೆ ಲೇಔಟ್ ಮಾಡ್ಲಿಕ್ಕೆ. ನಾನ್ ಹೇಳೋದಿಷ್ಟೇ, ಇವರು ನೋಟಿಫಿಕೇಶನ್ ಮಾಡುವಾಗೂ ಅಷ್ಟೇ, ಆಮೇಲೆ ಗ್ರೀನ್ರಿ GTA ಇಂದ ಇವ್ರ ಪರ್ಮಿಷನ್ ತಗೊಂಡಿಲ್ಲ. ನಾನು ಹೇಳೋದಿಷ್ಟೇ, ಪಾಪ ಇವ್ರಿಗೆ ನಮ್ಮ ಸುನಿಲ್ ಅವ್ರಿಗೇನೋ ಸೊಳ್ಳೆ ಕಾಟ ಜಾಸ್ತಿ ಇದೆ ಅಂತ ಅವ್ರು ಬೆಂಗಳೂರಿಗೆ ಬಂದಿದ್ದಾರೆ. ಪಾಪ ಬೆಂಗಳೂರಲ್ಲಿ ಉಳ್ಕೊಳ್ಳಿ, ಅವ್ರ ಜಮೀನ್ ಬೇಕಾ ಸರ್ಕಾರಕ್ಕೆ ಬಿಟ್ಕೊಡ್ಲಿ, ಅವ್ರು ಏನೋ ಮಾಡ್ಲಿ. ಸಣ್ಣ ಪುಟ್ಟ ರೈತರು ಇದಾರಲ್ಲ, ಈಗ ಇವರೆಲ್ಲ 50 ಎಕರೆ 100 ಎಕರೆ ಇಟ್ಟಿರೋರಿಗೆ ಕೆಲಸದವ್ರು ಕೂಲಿ ಅವ್ರು ಸಿಗ್ತಾ ಇಲ್ಲ. ಆದ್ರೆ ಅಲ್ಲೇ ಕೂಲಿ ಮಾಡ್ಕೊಂಡು ಮೂಲ ನಿವಾಸಿಗಳಿದ್ದಾರೆ, ಅಲ್ಲಿಂದ ವಲಸೆ ಬಂದಿರೋರ್ ಸಮಸ್ಯೆ ಏನಿಲ್ಲ. ಯಾಕಂದ್ರೆ 500 ಎಕರೆ 200 ಎಕರೆ 300 ಎಕರೆ ವಲಸೆ ಬಂದಿರೋರ್ದು ಐತೆ. ಅವ್ರದ್ದು ಸಣ್ಣ ಪ್ರಾಜೆಕ್ಟ್ ಗಳು ಮಾಡ್ಕೊಳ್ಳಿ. ನಮ್ದು ಅಬ್ಜೆಕ್ಷನ್ ಇಲ್ಲ, JDS ಅವ್ರದ್ದು ಅಬ್ಜೆಕ್ಷನ್ ಇಲ್ಲ, ರಾಜ್ಯದ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಸಣ್ಣ ರೈತರನ್ನ, ಸಣ್ಣ ಹಿಡುವಳಿದಾರನ್ನ 6 ಲಕ್ಷ ಲೀಟರ್ ಹಾಲು ಕೊಡ್ತಾ ಇರೋಂತ ರೈತರನ್ನ, ಹೈನುಗಾರಿಕೆ ಮಾಡ್ತಾ ಇರೋರ್ನ, ಕೃಷಿ ಮಾಡ್ತಾ ಇರೋರ್ನ ದಯವಿಟ್ಟು ಒಕ್ಕಲೆಬ್ಬಿಸ್ಬೇಡಿ. ಕಡೆ ರಿಯಾಕ್ಷನ್ ನಿಮ್ ಕಡೆಯಿಂದ, ಬಿಡದಿ ಭಾಗದಲ್ಲಿ ಯಾರು ಭೂಮಿ ಕೊಡ್ಲಿಕ್ಕೆ ಸಿದ್ಧರಿಲ್ಲ ರೈತರು, ಅವ್ರ ಪರವಾಗಿ ಸರ್ಕಾರ ಯಾವ ರೀತಿ ನಿಲುವು ತಗೊಳ್ಬೇಕು ಅಂತ. ನಾವೇನಂದ್ರೆ ಯಾರು ಭೂಮಿ ಕೊಡಲ್ವೋ ಅವ್ರ ಭೂಮಿನ
ಇವರು ಈ ನೋಟಿಫಿಕೇಶನ್ ಇಂದ ಕೈ ಬಿಡ್ಬೇಕು ಅಷ್ಟ್ ಬಿಟ್ರೆ ಸರ್ಕಾರ ನಮ್ಗೇನೋ ಅವ್ರಿಗೇನು ಹೊಸ್ದಾಗೇನು ಕೊಡೋದ್ ಬೇಡ ಇರೋದು. ಆದ್ರೆ ಸರ್ ಹೇಳ್ದಂಗೆ ಕೆರೆದು ಸಮಸ್ಯೆ ಇದೆ, ಅಲ್ಲಿ ಸೊಳ್ಳೆಗಳು ಕಾಟ ಇದೆ. ದಯವಿಟ್ಟು ಕೆರೆ ಕ್ಲೀನ್ ಮಾಡಿಸಿ, ನಾವ್ ಇನ್ನೂ ಚೆನ್ನಾಗಿ ಬೆಳೆ ಬೆಳಿತೀವಿ, ಈಗ ಬೆಳಿತಿದೀವಿ, ಇನ್ನೂ ಸಮೃದ್ಧ ಆಗ್ತೀವಿ. ದಯವಿಟ್ಟು ಅದನ್ನ ಕ್ಲೀನ್ ಮಾಡಿಸಿ ಅಷ್ಟೇ ನಾನು ಕೇಳ್ತಾ ಇರೋದು. ರೈತರು ಅಭಿವೃದ್ಧಿ ಹೆಸರಲ್ಲಿ ಸರ್ಕಾರ ರೈತ ವಿರೋಧಿ ಪಟ್ಟ ಖಂಡಿತ ಮಾಹಿತಿ ಕೊಡಿ ಅಂತಂದ್ರೆ ಮೇಡಮ್. ಸ್ವಾತಿ ಅವರೇ ಅದ್ರ ಬಗ್ಗೆ 93% ಜನಕ್ಕೆ ಇಲ್ಲ ಸ್ವಾತಿ ಅವರೇ ಇವತ್ತು ನಮ್ಮ ವೀಕ್ಷಕರ ಪೈಕಿ 93% ಜನಕ್ಕೆ ಅಭಿವೃದ್ಧಿ ಹೆಸರಲ್ಲಿ ರೈತ ವಿರೋಧಿ ಪಟ್ಟ ಕಟ್ಕೊಳ್ಳೋಕ್ ಹೊರಟಿದೆ ಸರ್ಕಾರ ಅಂತ ಅನ್ನಿಸ್ತಾ ಇದೆ. ಸರ್ಕಾರಗಳು ರೈತರ ಪರವಾಗಿಯೂ ಕೂಡ ಮಿಡಿಬೇಕು, ಆ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದು ಇಷ್ಟೇನೆ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.